ಘಟನೆ ಬಗ್ಗೆ ಕಮರ್ಷಿಯಲ್ ಸ್ಟ್ರೀಟ್ ಏರಿಯಾದಲ್ಲಿ ಇವತ್ತು ಬೆಳಿಗ್ಗೆ GBA ಅಧಿಕಾರಿಗಳು ಮತ್ತೆಲ್ಲ ಸಿಬ್ಬಂದಿಗಳು ಈ ಫುಟ್ಪಾತ್ ತೆರವುಗೊಳಿಸುವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತೆರವುಗೊಳಿಸೋಕೆ ಹೋದಾಗ ಕೆಲವರು ಒಂದು ಗುಂಪು ಕಟ್ಟಿಕೊಂಡು ಬಂದು ಗಲಾಟೆ ಮಾಡಿದ್ದಾರೆ, ತೆರವುಗೊಳಿಸೋಕೆ ಅಡ್ಡಿಪಡಿಸಿದ್ದಾರೆ, ಮಾಡಬಾರ್ದು ಅಂತ ಹೇಳಿಬಿಟ್ಟು. ಇವರು ಮಾಡೋಕ್ಕೆ ಹೋದಾಗ ನಮ್ಮ GBA ಸ್ಟಾಫ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಅವನು ಆ ಕೆಲಸವನ್ನು ಅಡ್ಡಿಪಡಿಸಿದ್ದಾರೆ. ಅದಾದ ನಂತರ ಈಗ GBA BBMP ಅಸೋಸಿಯೇಷನ್ ಅವರು ಬಂದು ಆ್ಯಕ್ಷನ್ ತೊಗೊಂಡು ಅವರು ಕೆಲವರು ಬಂದಿದ್ದಾರೆ. ಬಟ್ ಇಮಿಡಿಯೇಟ್ಲಿ ನಮಗೆ ಕಂಪ್ಲೇಂಟ್ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಮೇಲೆ ನಾವು ಪ್ರಕರಣ ದಾಖಲೆ ಮಾಡಿ ಆಲ್ರೆಡಿ 10 ಜನ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಈಗ ಇನ್ನೂ ಯಾರ್ಯಾರು ಇದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಏನಿಗೆ ಅವರ ಬ್ಯಾಕ್ಗ್ರೌಂಡ್ ಏನು ಇದು ಅಡ್ಡಿಪಡಿಸೋಕ್ಕಂತ ಅದನ್ನು ವೆರಿಫೈ ಮಾಡ್ತಾಯಿದ್ದೀವಿ. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲರ ಮೇಲೆ ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ. ಈಗ ಸಂಘಟನೆಯವರು ಕೆಲವರು ಸಂಘಟನೆಯವರು ಇದ್ದಾರೆ. ಈಗ 4 ಜನ ಸಂಘಟನೆಯವರು ಇದ್ದಾರೆ, 6 ಜನ ವ್ಯಾಪಾರಸ್ಥರು ಇದ್ದಾರೆ. ಆ ಸಂಘಟನೆಯವರು ಯಾವ ಸಂಘಟನೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡಿ ಅವ್ರ ಮೇನ್ ಉದ್ದೇಶ ಏನಕ್ಕೆ ಗಲಾಟೆ ಮಾಡಿ ಅಸಾಲ್ಟ್ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅದನ್ನು ನಾವು ಇದು ಮಾಡ್ತಾಯಿದ್ವಿ. ನಾನು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲನೂ ಅರೆಸ್ಟ್ ಮಾಡ್ತೇವೆ. ಇನ್ನೊಂದು ಏನಂದರೆ ಈಗ GBA ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳಿದ್ದಾರೆ. ಈಗ ಎಲ್ಲಿ ಬೆಳಿಗ್ಗೆ ತೆರವುಗೊಳಿಸೋ ಕಾರ್ಯಕ್ರಮ ಮಾಡಿದ್ದಾರೋ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಈಗ ಫರ್ದರ್ ನಾವು ಬಂದೋಬಸ್ತ್ ಕೊಟ್ಟಿದ್ದೀವಿ. ಈಗ ನಾವು ಅಡಿಷನಲ್ ಆಗಿ ನಮ್ಮ ACP ಆಫೀಸರ್ಸು ಮತ್ತು KSRP ಕೊಡ್ತಾ ಇದ್ದೇವೆ. ಅದು ಕಂಟಿನ್ಯೂ ಆಗುತ್ತೆ. ಬಂದು ವೆರಿಫೈ ಮಾಡ್ತೀವಿ. ಇದು ಅರೆಸ್ಟ್ ಡೀಟೇಲ್ಸು ಇಲ್ಲಿವರೆಗೆ ಅವ್ರ ಹೆಸರನ್ನು ನಾನು ನಿಮಗೆ ಹೇಳ್ತೀನಿ. 10 ಜನದಲ್ಲಿ ಇಲ್ಲಿವರೆಗೆ 10 ಜನ ಏನಾಗಿದೆ ಅದರಲ್ಲಿ 4 ಜನ ಕನ್ನಡ ಸಂಘಟನೆ ಅಂತ ಹೇಳ್ತಾರೆ, ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ 6 ಜನ ಅಲ್ಲಿ ವೆಂಡರ್ಸ್ ಅಂತ ಹೇಳ್ತಾರೆ, ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಬಟ್ ಅಲ್ಲಿ ಎಲ್ಲಿ ಯಾರಿದ್ರು CC ಕ್ಯಾಮ್ರಾದಲ್ಲಿ ಅಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲರೂ ಸೆಕ್ಯೂರ್ ಮಾಡಿದ್ದೀವಿ. ಅದು ಲೀಗಲ್ ಪ್ರೊಸೀಜರ್ ನಡೀತಾ ಇದೆ. ಹೆಸರು ಹೇಳ್ತೀನಿ ಜಸ್ಟ್. ಕೊಟ್ರೇಶ್ ಬಿನ್ ಹೊನ್ನಪ್ಪ ಅಂತ, ಎರಡನೇದು ಭರತ್ ಬಿನ್ ಹನುಮಂತರಾವ್, ರಘು ಬಿ ಬಸವರಾಜ್, ಆಮೇಲೆ ರಂಜನ್ ನಾಗರಾಜ್, ಮುಜಾಹಿದ್ ಅಹಮದ್, ಪಾಟಿಪನ್ನ ಬಿನ್ ಶಂಕರ್, ರಂಗಸ್ವಾಮಿ, ಕಿರಣ್, ಬಸವರಾಜ್ ಸನ್ ಆಫ್ ಭೀಮಣ್ಣಗೌಡ, ಪರಶುರಾಮ್ ಸನ್ ಆಫ್ ತುಳಜಪ್ಪ. ಸೊ ಇದರಲ್ಲಿ ಈಗ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸ್ಪ್ರೇ ಯೂಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ, ಆಮೇಲೆ ಹೆಲ್ಮೆಟಲ್ಲಿ ಹೊಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಸೆಕ್ಷನ್ಸನ್ನು ಹಾಕಿದ್ದೀವಿ. ಪಬ್ಲಿಕ್ ಸರ್ವೆಂಟಿಗೆ ಅಬ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು, ಪಬ್ಲಿಕ್ ಸರ್ವೆಂಟಿಗೆ ಅಸಾಲ್ಟ್ ಮಾಡ್ತಕ್ಕಂಥದ್ದು, ಮತ್ತು ಸ್ಪ್ರೇ ತೊಗೊಂಡು ಅವ್ರ ಉದ್ದೇಶ ಏನಿತ್ತು ಮಾರಣಾಂತಿಕ ಹಲ್ಲೆ ಮಾಡ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸೆಕ್ಷನ್ಸನ್ನು ಹಾಕಿದ್ದೀವಿ. ಎಲ್ಲ ನಾನ್ ಬೇಲೇಬಲ್ ಸೆಕ್ಷನ್ಸ್ ಇದೆ. ಈಗ ಇದು ಲೀಗಲ್ ಪ್ರೊಸೀಜರ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ. ಕಾರ್ಯಾಚರಣೆ ನಡೆಯುತ್ತೆ. ಕಾರ್ಯಾಚರಣೆಗೆ ಏನು ಪ್ರೊಟೆಕ್ಷನ್ ಬೇಕೋ ಅದೆಲ್ಲ ಪ್ರೊಟೆಕ್ಷನನ್ನು ನಾವು ಕೊಡ್ತೀವಿ. ಥ್ಯಾಂಕ್ ಯು.